ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನೀಗಾಗಲೇ ಹರ್ಬಲ್ ಹೇರ್ ಡೈ ವಿಡಿಯೋ ಹಾಕಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗೂ ತುಂಬ ಜನ ಆರ್ಡ್ರ್ ಮಾಡಿ ತಗೊಳ್ತಿದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತಾಯಿದೆ. ತುಂಬ ಜನ ಯೂಸ್ ಮಾಡಿ ಕೂದಲು ಸಾಫ್ಟಾಗಿದೆ, ನನಗೆ ಏನೂ ಅಲರ್ಜಿ ಆಗ್ತಾಯಿಲ್ಲ, ಕಣ್ಣುರಿತಾ ಇಲ್ಲ ಅಂತೆಲ್ಲ ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ. ಅದನ್ನು ಆ ಮೆಸೇಜ್ನ ನಾನಿವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಇವಾಗ ನಾವು ನಮ್ಮ ಮನೇಲಿ ಇವಾಗ ಮದುವೆಗಳ ಸಾಲು ಈ ತಿಂಗಳಿಂದ ಇನ್ನು ಫೆಬ್ರವರಿ ತನಕನೂ ಹತ್ತಿರದ ಫಸ್ಟ್ ಸರ್ಕಲ್ ಮದುವೆಗಳೆಲ್ಲ ಅದುವೆ. ನಮ್ಮ ಅಣ್ಣನ ಮಗನ ಮದುವೆ, ನಮ್ಮ ನಾದಿನಿ ಮಗಳ ಮದುವೆ, ಈ ಥರ ಎಲ್ಲ ತುಂಬ ಮದುವೆಗಳು ನಡೀತಾ ಇದೆ. ಈ ಮದುವೆಗಳ ಅಟೆಂಡ್ ಮಾಡೋದ್ರ ಜೊತೆ ನಂದು ರೆಸ್ಪಾನ್ಸಿಬಿಲಿಟಿನೂ ಮರೆಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬೆಳಗ್ಗಿನ ಜಾವನೇ ಹೊರಡಬೇಕು ನಾವು ಮದುವೆ ಮನೆಗೆ. ಹೂ ಬೀಳ್ಯ ದೇವ್ರ ಸಮಾರಾಧನೆ ಎಲ್ಲ ಇದೆ. ಅದಕ್ಕೋಸ್ಕರ ಬೆಳಗ್ಗಿನ ಜಾವನೇ ಇವ್ರಿಗೆ ಕೊರಿಯರ್ ಅವ್ರಿಗೆ ಎಲ್ಲ ಮಾಡಿರೋದೆಲ್ಲ ಏನೇನು ಆರ್ಡ್ರ್ ಇದೆ ಅದೆಲ್ಲ ತೊಗೊಂಡು ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ವು. ಅವರು ಪಾಪ ಬೆಳಗ್ಗೆನೇ ಬಂದು ಎಲ್ಲ ತೊಗೊಂಡು ಹೋದರು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ನಂದು ಫಸ್ಟ್ ಬ್ಯಾಚಲ್ಲಿ ಕಳಿಸಿದ್ದವ್ರದ್ದು ಸ್ವಲ್ಪ ಮಿಸ್ಸಾಗಿ ಇದಾಗಿದೆ. ಸೊ ಅವ್ರಿಗೆಲ್ಲ ಮತ್ತೆ ವಾಪಸ್ ಕಳಿಸ್ತಾ ಇದ್ದೀವಿ. ಹಾಗೆ ಅವ್ರಿಗೆಲ್ಲ ಒಂದು ಈ ವಿಡಿಯೋ ಮುಖಾಂತರ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಕೊರಿಯರ್ ಅವ್ರದ್ದು ತುಂಬ ಪ್ರಾಬ್ಲಮ್ ಆಗಿದೆ, ಬೇರೆಯವ್ರನ್ನ ಇವಾಗ ಗೊತ್ತು ಮಾಡಿಕೊಂಡ್ವು ಅಂತ ಅಂದ್ಬಿಟ್ಟು. ಸೊ ಯಾರ್ಯಾರಿಗೆ ಡೈ ತಲುಪಿಲ್ಲ ಅವ್ರಿಗೆ ನಿಜವಾಗ್ಲೂ ಒಂದು ಕ್ಷಮೆ ಇರಲಿ. ಹಾಗೂ ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಆಗಲಿ ನಮ್ಮದು ತಲುಪೋದಕ್ಕೆ ನಿಮ್ಮ ಕೈಗೆ ಸೇರೋದಕ್ಕೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಮ್ಮದಿರುತ್ತೆ. ಸೊ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಆ ಅಡ್ರೆಸ್ನ ಕೊರಿಯರ್ ಅವ್ರಿಗೆ ಫಾರ್ವರ್ಡ್ ಮಾಡಿ ಅದನ್ನು ಚೆಕ್ ಮಾಡಿ ಹೇಳ್ತಾ ಇದ್ದೀವಿ. ಆದರೆ ಹಳೆ ಕೊರಿಯರ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಇವಾಗ ಹೊಸ ಕೊರಿಯರ್ ಅವ್ರನ್ನ ಗೊತ್ತು ಮಾಡಿದ್ದೀವಿ. ಇನ್ಮೇಲಿಂದ ಯಾವುದೇ ಥರದ್ದು ನಮ್ಮ ಕಡೆಯಿಂದ ಕೊರಿಯರ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಆರ್ಡ್ರ್ ಬಂದಮೇಲೆ ಪ್ಲೇಸ್ಮೆಂಟ್ ಮಾಡಿದ್ಮೇಲೆ 5 ವರ್ಕಿಂಗ್ ಡೇಸ್ ಅಂತ ಹೇಳ್ತೀವಿ. ಅದು ವಿತಿನ್ 3 ವರ್ಕಿಂಗ್ ಡೇಸ್ ಕೂಡ ಆಗ್ಬೋದು. ನಾವೀಗ ಮದುವೆ ಮನೆಗೆ ಬಂದು ರೆಡಿಯಾಗಿ ಸೊ ಪ್ಯಾಕಿಂಗ್ ಎಲ್ಲ ನಿಮಗೆ ಹೇಳಿ ಇವಾಗ ನಾವು ಬಂದಿರೋ ಜಾಗ ಯಾವುದಂತಂದರೆ ಶ್ರೀ ಶಂಕರ ಫೌಂಡೇಶನ್ ಅಂತ ಅಂದ್ಬಿಟ್ಟು, ಇದು ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ. ಚೆನ್ನಾಗಿದೆ ಹಾಗೂ ಪೀಸ್ಫುಲ್ಲಾಗಿ ಕೂಡ ಇದೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಇದರಲ್ಲಿ, ಅದು ಅವ್ರವ್ರದ್ದು ಪ್ರೊಫೆಷನಿಗೆ ಬಿಟ್ಟಿದ್ದು. ಆದರೆ ನಮ್ಮ ಮದುವೆ ಆಗಿದ್ದ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ದೊಡ್ಡ ಕೊಳ ಇದೆ. ನಾನು ಇಂಪ್ರೂವ್ಮೆಂಟ್ ಅನ್ನೋದು ವಿಷಯಕ್ಕೆ ಬಂದಾಗ ದೊಡ್ಡ ಕೊಳ ಇದೆ. ಲಾಸ್ಟ್ ಟೈಮು ನನ್ನ ಓರ್ಗಿತ್ತಿ ಮಗನ ಮದುವೆ ಬನ್ನೇರುಘಟ್ಟ ರೋಡಲ್ಲಿ ಆಗಿದ್ದನ್ನು ಒಂದು ಕೊಳದೊಳಗೆ ಧಾರೆ ಎಲ್ಲ ಆಯಿತು. ಅದು ನಮ್ಮ ಮನೆ ಹತ್ತಿರದ ಮದುವೆ ಆಗಿದ್ದರೆ ನನಗೆ ರೆಕಾರ್ಡ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಮೋಸ್ಟ್ಲಿ ಆ ಕಾನ್ಸೆಪ್ಟಲ್ಲಿ ಕೂಡ ಇಲ್ಲಿ ಮಾಡ್ಬೋದು. ಅದೇ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಇದು ದೊಡ್ಡ ಜಾಗ, ಹಳೇದು ಯಾವುದೋ ಒಂದು ಕೆರೆ ಕಲ್ಯಾಣಿ ಅಂತ ಹೇಳ್ತಾರಲ್ಲ ಅದಿದೆ. ಸೊ ಇದೆಲ್ಲವೂ ಸರಿ ಹೋಗಬೇಕು. ಅವಾಗ ಇನ್ನೂ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ನಡೆಯುತ್ತೆ ಅಂತ ಅನಿಸುತ್ತೆ. ಇವಾಗ ಇಲ್ಲಿ ಶ್ರೀ ಶಂಕರ ಫೌಂಡೇಶನಲ್ಲಿ ಕರಾಟೆ ಕ್ಲಾಸಸ್ಸು ಮಕ್ಕಳಿಗೆ ಎಲ್ಲ ನಡೆಯುತ್ತೆ. ಹಾಗೆ ನಾವು ಹೋದಾಗ ಮದುವೆ ವಿಷಯಕ್ಕೆ ಬಂದರೆ ಎಲ್ಲ ಧಾರೆ ಮಂಟಪ ಎಲ್ಲ ರೆಡಿ ಆಗ್ತಾಯಿತ್ತು. ಓಪನ್ ಏರಲ್ಲೇನೇ ಇತ್ತು. ಸದ್ಯ ಮಳೆಯೆಲ್ಲ ಏನೂ ಇರಲಿಲ್ಲ. ಸೊ ಇನ್ನೂರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಈ ಸಂಭ್ರಮದ ಜೊತೆನೇ ಹೂವೀಳ್ಯ ದೇವರ ಸಮಾರಾಧನೆ, ನಾಂದಿ ಇದೆಲ್ಲ ನಡೀತಿರೋ ಜಾಗಕ್ಕೆ ಬರೋಣ ನೋಡಿ. ಇದೂ ಕೂಡ ಒಂಥರ ಓಪನ್ ಏರ್ ಥರನೇ ಇದೆ. ಒಂದು ಮಂಟಪ ಇದು ದೊಡ್ಡದಿದೆ. ಸುತ್ತಲೂ ಎಲ್ಲ ಜನಗಳು ಕೂತ್ಕೊಂಡು ನೋಡೋ ಥರನೇ ತುಂಬಾ ಚೆನ್ನಾಗಿದೆ. ಹಾಗೂ ಈ ಸಮ್ಮರಲ್ಲಿ ಮದುವೆ ಮಾಡೋರಿಗೆಲ್ಲ ಇದೊಂಥರ ತುಂಬಾ ಚೆನ್ನಾಗಿರುತ್ತೆ, ಏರಿಯಾಗಿರುತ್ತೆ. ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಚೆನ್ನಾಗಿರುತ್ತೆ.
ಆಲ್ರೆಡಿ ಮಲ್ನೀರಾಗಿದೆ. ಮಲ್ನೀರು ಅಂತ ಅಂದರೆ ತಾಯಿನ ನಿಲ್ಲಿಸಿ ಮಗಳನ್ನ ನಿಲ್ಲಿಸಿ ಸುತ್ತಲೂ 5 ಜನ ಮುತ್ತೈದೆಯರು ದಾರ ಕಟ್ಕೊಂಡು ಲೋಟದಲ್ಲೆಲ್ಲ ಅರಿಶಿನದ ನೀರೆಲ್ಲ ಇಟ್ಕೊಂಡು ಮಾಡೋದು. ಅದು ನಾನೇ ನಿಂತಿದ್ದರಿಂದ ಅದು ಮಿಸ್ ಆಯಿತು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹೂವಿಡಲಿಕ್ಕೆ ಕಡಲೆಬೇಳೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ, ಚಿಗಳಿ ತಂಬಿಟ್ಟು ಎಲ್ಲ ಮಾಡಿಟ್ಟಿದ್ದಾರೆ. ಹೆಸರುಬೇಳೆ ಕೋಸಂಬರಿ ನೋಡಿ, ಕೋಸಂಬರಿ ಮಾಡಿಬಿಟ್ಟು ಇದನ್ನೇ ದೊನ್ನೆ ಥರ ಮಾಡಿ ಸೌತೆಕಾಯಿನೇ ಅದರೊಳಗೆ ತುಂಬಿಸಿಟ್ಟಿದ್ದಾರೆ. ಒಂಥರ ಹೊಸ ಮೆಥಡ್ ನೋಡಿ ಇದು. ಯಾವುದೇ ಒಂದು ಕಪ್ಸ್ ಆಗಲಿ ಲೋಟ ಆಗಲಿ ಏನೂ ಯೂಸ್ ಮಾಡದೆ ಕೋಸಂಬರಿ ತಿಂದ್ಬಿಟ್ಟು ಹಾಗೆಯೇ ಸೌತೆಕಾಯಿ ತಿಂದ್ಬಿಡೋ ಥರ. ನಂದು ವಾಯ್ಸ್ ಸ್ವಲ್ಪ ಹಾಳಾಗಿದೆ, ದಯವಿಟ್ಟು ಅದಕ್ಕೊಂದು ಕ್ಷಮೆ ಇರಲಿ. ಹಾಗೆ ಇದು ಒರಳುಕಲ್ಲು ಶಾಸ್ತ್ರ, ಇದಕ್ಕೆಲ್ಲದಕ್ಕೂ ಐಟಮ್ಸ್ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ರೆಡಿ ಮಾಡಿಟ್ಟಿದ್ದಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಸುಜಾತ ಅಂತ ಅಂದ್ಬಿಟ್ಟು ತುಂಬ ವೆರಿ ಕೋಆಪ್ರೇಟಿವ್. ಹಾಗೆ ಶಾಸ್ತ್ರದ ಪ್ರಕಾರ ಎಲ್ಲ ಅಲ್ಲಲ್ಲೇ ಕೂತು ಮನೆಯವ್ರ ಥರ ತುಂಬ ನೀಟಾಗಿ ಮಾಡಿದ್ರು. ಸುಜಾತ ಅಂತ ಅವ್ರ ಹೆಸರು. ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅವಶ್ಯಕತೆ ಇರೋರು ಅವ್ರನ್ನ ಮೀಟ್ ಮಾಡಿ ಎಲ್ಲ ಶಾಸ್ತ್ರಗಳು ಕೂಡ ಅವರೇ ಹೇಳ್ತಾರೆ ಗೊತ್ತಿಲ್ಲದವ್ರಿಗೆ, ಹಾಗೂ ಎಲ್ಲ ಅರೇಂಜ್ ಕೂಡ ಮಾಡಿಕೊಡ್ತಾರೆ. ನಾನು ಹೂವಿಳ ಶಾಸ್ತ್ರದಲ್ಲಿ ಫಸ್ಟ್ ಟೈಮು ಈ ಥರ ಇಷ್ಟು ಬಳೆ ಮಲ್ಲಾರ ನೋಡಿದ್ದು. ಅಷ್ಟು ಚೆನ್ನಾಗಿ ಎಲ್ಲ ಅಣಿ ಮಾಡಿಟ್ಟಿದ್ರು. ಹಣ್ಣುಗಳು 5 ಜನಕ್ಕೆ ಮಾತ್ರ ಕೊಡೋದು ಅಂತ ಇತ್ತು. ಮಿಕ್ಕಿದವ್ರಿಗೆಲ್ಲ ಕಡಲೆಬೇಳೆ ಕೋಸಂಬರಿ, ಚಿಗಳಿ ತಂಬಿಟ್ಟು, ಮಾಮೂಲಿ ಎಲ್ಲ ಅಡಿಕೆ ಎಲ್ಲ ಕೊಟ್ಟರು. ಶಾಸ್ತ್ರದ ಪ್ರಕಾರ ಕಾಲು ತೊಳೆದ್ಬಿಟ್ಟು 5 ಜನಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಮನೆ ಶಾಸ್ತ್ರದಲ್ಲಿ ಹಾಗೆ ಇದ್ದಿದ್ದು. ಸೊ ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ಹಾಗೆ ಇದರಲ್ಲಿ ಇದು ಮಸ್ಕ್ ಮೆಲನ್ದು ಶರ್ಬತ್ ಮಾಡಿದ್ರು, ಜ್ಯೂಸ್ ಮಾಡಿದರು. ಮಾಮೂಲಿ ಲೆಮನ್ ಜ್ಯೂಸ್ ಅದೆಲ್ಲ ಮಾಡಿದೆ. ಅದೊಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಈ ಮದುವೆ ಹುಡುಗಿ ಶೀತಲ್ ಅಂತ ಅಂದ್ಬಿಟ್ಟು ಶ್ರೀಧರ ಅಕ್ಕನ ನಾದಿನಿ ಮಗಳು. ಪೃಥ್ವಿ ಇವರು ಎಲ್ಲ ಜೊತೆಯಲ್ಲಿ ಬೆಳೆದಿರೋದು, ಆಟ ಆಡಿ ಬೆಳೆದವರು ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲವಾಗ್ಲೂ. ನಮಗೆ ಒಂಥರ ಫಂಕ್ಷನಲ್ಲಿ ಆಗಾಗ್ಗೆ ಎಲ್ಲ ಮೀಟ್ ಮಾಡಿ ಮನೆಯವ್ರ ಥರ ಎಲ್ಲ ನಕ್ಕೊಂಡು ಎಲ್ಲ ಚೆನ್ನಾಗಿರೋದ್ರಿಂದ ಒಂಥರ ನಮಗೆ ಬೇರೆ ಮನೆ ಮದುವೆಗೆ ಬಂದಿದ್ದೀವಿ, ನೆಂಟರ ಮನೆಗೆ ಮದುವೆಗೆ ಬಂದಿದ್ದೀವಿ ಅಂತ ಅನ್ಸೋದೇ ಇಲ್ಲ. ನಮ್ಮನೆ ಮಗು ಥರನೇ ಅವಳುವೆ, ಪೃಥ್ವಿ ಥರನೇ. ಸೊ ನಮಗೊಂದು ಫ್ರೀಡಮ್ ಎಲ್ಲ ಕಡೆ ಓಡಾಡೋಕ್ಕೆ, ಎಲ್ಲ ಕೆಲಸಗಳು ಮಾಡೋದಕ್ಕೆ. ಎಲ್ಲರಿಗೂ ಈ ಥರ ಹೂವಿನ ದಿಂಡೆಲ್ಲ ಕೊಟ್ಟರು. ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಹೂವಿಳಿಯ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ತಾರೆ. ಇಲ್ಲಿ 5 ಜನನ ಕೂರಿಸಿ ಕಾಲು ತೊಳೆದು ಎಲ್ಲ ಮಾಡಿಲ್ಲ, ಅರ್ಶಿನದ ನೀರು ಹಾಕ್ಕೊಂಡು ಕಾಲಿಗೆಲ್ಲ ಸವರಿ, ಆಮೇಲೆ ಕೆನ್ನೆಗೆಲ್ಲ ಅರಿಶಿನ ಎಲ್ಲ ಸವರಿ ಎಲ್ಲ ಮಾಡಿದ್ರು. ನಾನು ಹೇಳಿದ್ನಲ್ಲ ಒಂದೊಂದು ಮನೇಲಿ ಒಂದೊಂದು ಥರ ಇರುತ್ತೆ ಅಂತ. ಎಲ್ಲದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ, ತುಂಬ ಒಂಥರ ಸಂಭ್ರಮದಿಂದ ಎಲ್ಲರೂ ನಕ್ಕೊಂಡು ಎಲ್ಲ ಆತಂಕ ಇಲ್ಲದೇ ಚೆನ್ನಾಗಿ ಮಾಡಿದ್ರು. ಈ ಗ್ರೀನ್ ಆ್ಯಂಡ್ ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಇವಳೇ ಮದುವೆ ಹುಡುಗಿ ಶೀತಲ್ ಅಂತ ಅಂದ್ಬಿಟ್ಟು. ಪೃಥ್ವಿ ಇವರೆಲ್ಲ ತುಂಬ ಕ್ಲೋಸ್. ಈಗ ಹೂವಿಳ್ಳಿ ಆದಮೇಲೆ ಗೋಧಿ ಕಲ್ಲಿನ ಶಾಸ್ತ್ರ ಬೀಸೋದು, ಆಮೇಲೆ ಮುಂದಿನ ಶಾಸ್ತ್ರಗಳೆಲ್ಲ ಅದನ್ನು ನೋಡೋಣ ಬನ್ನಿ. ತುಂಬ ಪರ್ಫೆಕ್ಟಾಗಿ ಮಾಡಿಸಿದ್ರು ಎಲ್ಲ ಅದನ್ನು. ಗಂಡನ ಕಂಡೆ ಜೋರಾಗಿ ಹೇಳ್ಬೇಕು, ವಿಡಿಯೋ ತೆಗಿತೀವಿ. ಜೋರಾಗಿ ಜೋರಾಗಿ ಹೇಳ್ಬೇಕು. ಸಿಕ್ಕಿಲ್ಲ ಹೇಳಿ, ನೀನೇ ಹೇಳೀಗ. ಮುತ್ ಕಂಡೆ, ಅವಳ ಕಂಡೆ, ಮುತ್ತಿನಂತ ಗಂಡಿನ ಕಂಡೆ.
ನೆಕ್ಸ್ಟ್ ಬೇರೆ ಏನಾರು ಹೇಳ್ಬೇಕು. ನೀನೇನು ಕರಿತೀಯ ಅದು? ಹೇಳು. ಮುತ್ಕಂಡೆ, ಅವಳ ಕಂಡೆ, ರತ್ನ ಕಂಡೆ, ಮುತ್ತಿನಂತ ಡಿಜುನ್ ಕಂಡೆ. ಯಾಕಮ್ಮ ಹಾಡು ಹೇಳಿ. ಹಾಂ ಸ್ಲೋ ಏನು ಶೀತಲ್ ಫುಲ್ ಜೋಶಲ್ಲಿದ್ದಾಳೆ. ಜೋರಾಗಿದೆ ನೀನು ಹೆಂಗೆ. ಹಾಂ ಈಗ ನೆಕ್ಸ್ಟ್ ಬೀಸೋದು ಏನು ನಿಲ್ಲುತ್ತಪ್ಪ ಇದು. ಬನ್ನಿ ಬೀಸೋರೆಲ್ಲ. ಇಲ್ಲ ಆ ಕಡೆ ಹೊಟ್ಟೋಗು ಅಷ್ಟು. ಇರು ಕೈ ಇಡಬೇಡ. ಹಾಂ ಹಾಕ್ತೀನಿ ಕಲಿಸುವಾಗ ಹಾಕ್ತೀನಿ. ಸಂಡಿಗೆ ಇಡುವಾಗ ಬಿಡು. ಎಷ್ಟು ಇವತ್ತೆಲ್ಲ ಬಿಸಿಲು ಮುಗಿಯಲ್ಲ. ನೀರು ನೀಡು ಬಾ. ಕೈಯಲ್ಲಿ ಇಷ್ಟು ತಗೊಂಡು ಚಿಕ್ಕದಾಗ 5 ಸಂಡಿಗೆ ಅಷ್ಟೇ ಪುಟ್ಟಾಗಿಡ್ಬೇಕು. ಎಲ್ಲಾದ್ರೂ ಇಡ್ಬೇಕಲ್ಲ. ದೊಡ್ಡಮ್ಮ ಆ ಕಡೆ ಇರಬೇಕು. ನೋಡಿ ಯಾರಪ್ಪ ಚಿಕ್ಕದಾಗಿಡೋ. 5 ಇಡೋ ಚಿಕ್ಕದಾಗಿ. ಆಯ್ತು 5 ಜನದಾಗಿದೆಲ್ಲ. ಮದುವೆ ಅಂದರೆ ಬರೀ ಟೆನ್ಷನ್ನೇ ಇಲ್ಲ. ನಮ್ಮ ಹಿರಿಯರು ಆ ಕಾಲದಿಂದನೂ ಮದುವೆ ಅಂದರೂ ವಿನೋದ ಒಂದು. ಅದ್ರ ಮದುವೆ ಶಾಸ್ತ್ರಗಳ ಜೊತೆ ಸಂಪ್ರದಾಯಗಳ ಜೊತೆ ಒಂದು ವಿನೋದ ಕೂಡ, ಒಂದು ತಮಾಷೆ ಕೂಡ ಎಲ್ಲ ಶಾಸ್ತ್ರಗಳಲ್ಲೂ ಇಟ್ಟಿರ್ತಾರಲ್ವ. ಅದನ್ನು ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದರೆ ಒಂಥರ ಟೆನ್ಷನ್ಲೆಸ್ ಮದುವೆ, ಮುಂಜಿ, ನಾಮಕರಣ, ಎದೆ ಫಂಕ್ಷನ್ಗಳೆಲ್ಲ ಆಗುತ್ತೆ. ಸೊ ಈ ವಿಡಿಯೋ ಮುಖಾಂತರ ಅದೊಂದು ನಾನು ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಶಾಸ್ತ್ರ ಎಲ್ಲ ಆದಮೇಲೆ ಒಂದು ಸಾಂಪ್ರದಾಯಿಕ ಅಡುಗೆ ಅಂದರೆ ಸಂಡಿಗೆ ಹುಳಿ ಅದೆಲ್ಲ ಮಾಡಿ ಒಂದು ಊಟನೂ ಆಯಿತು. ನೆಕ್ಸ್ಟ್ ರಿಸೆಪ್ಷನ್ಗೆ ಎಲ್ಲ ರೆಡಿ ಆಗಬೇಕು. ನಾವೆಲ್ಲ ನಮ್ಮ ಅತ್ತಿಗೆ ಮನೆ ಅಲ್ಲೇ ಹತ್ತಿರದಲ್ಲಿರೋದ್ರಿಂದ ನಾವೆಲ್ಲ ಅಲ್ಲೂ ಹೋಗಿ ಉಳ್ಕೊಂಡು ಡ್ರೆಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೊರಟ್ವು. ಸೊ ಇವಾಗ ರಿಸೆಪ್ಷನ್ಗೆ ಇಷ್ಟೆಲ್ಲ ರೆಡಿಯಾಗಿದೆ ನೋಡಿ. ಶ್ರೀಧರು ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ. ಸೊ ಒಂದು ಸಂಭ್ರಮದ ವಾತಾವರಣ ಜೊತೆಯಲ್ಲಿ ವಿನೋದ ಕೂಡ ಇದೆ. ಮತ್ತು ಇನ್ನೊಂದೇನೆಂದರೆ ನಮ್ಮನೆ ಮದುವೆಗಿಂತನೂ ಇನ್ನೊಂದು ಮದುವೆ ಅಟೆಂಡ್ ಮಾಡಬೇಕಾದ್ರೆ ಏನೋ ಮಜಾ ಇರುತ್ತೆ, ಟೆನ್ಷನ್ಲೆಸ್ ಇರುತ್ತೆ. ಥ್ಯಾಂಕ್ ಯು ಫಾರ್